ಮಗುವಿಗೂ ಒಕ್ಕರಿಸಿದೆ ಕೊರೋನಾ ಹೆಮ್ಮಾರಿ. ದೇವನಹಳ್ಳಿ ತಾಲೂಕು ನಲ್ಲೂರು ಬಳಿ ಮಗುವಿಗೆ ಕೊರೋನಾ ದೃಢಪಟ್ಟಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಮೊದಲ ಕೇಸ್. ಸ್ಪರ್ಶ ಮಕ್ಕಳ ಧಾಮ ಅಂತಕ್ಕಂಥ ವಸತಿ ಶಾಲೆ, ಅದು ಹಾಸ್ಟೆಲ್, ಅಲ್ಲಿ ಮಗುವಿಗೆ ಕೊರೋನಾ ಪಾಸಿಟಿವ್. ಮಗುಗೇನೋ 7 ವರ್ಷ ಅಂತೆ. ಜ್ವರ ಕೆಮ್ಮು ಅಂತ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿದೆ. ಸಾರಿ ಕೇಸ್ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಮಗುವಿಗೆ ಐಸೋಲೇಷನ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಶಿವಶಂಕರ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತಂದ್ಬಿಟ್ಟು ಐಸೋಲೇಷನ್ ಇಲ್ಲ ಅಂತ ಕರೆಕ್ಟ್. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮುದ್ದುಕೃಷ್ಣ ಅವರಿಂದ ಪಡೆಯೋಣ. ಮುದ್ದುಕೃಷ್ಣ, ಇದು ಸ್ಪರ್ಶ ಮಕ್ಕಳ ಧಾಮ ಅಂತಂದ್ರೆ ಅದು ವಸತಿ ಶಾಲೆ ಅನ್ಕೋತೀನಿ ನಾನು. ಹಾಸ್ಟೆಲ್ನಲ್ಲಿ ಮಗುಗೆ ಬಂದಿರೋದ್ರಿಂದ ಸಹಜವಾಗಿ ಇಡೀ ಹಾಸ್ಟೆಲ್ ಮಕ್ಕಳನ್ನ ಟೆಸ್ಟ್ ಮಾಡಬೇಕಾಗುತ್ತೆ, ಮಗುವನ್ನ ಕೇರ್ ತಗೋಬೇಕಾಗುತ್ತೆ. ಈಗ ಮಗು ಆರೋಗ್ಯ ಹೇಗಿದೆ? ಈ ಟೆಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರಾ ಹೇಗೆ ಅಂತ? ಅರವಿಂದ್, ಖಂಡಿತ ಇದು ಒಂದು ವಸತಿ ಶಾಲೆ. ಹಾಗಾಗಿ ಈ ಮಗುವಿಗೆ ಬಂದ ಮೇಲೆ ಆ ವಸತಿ ಶಾಲೆಯಲ್ಲಿ ಇದ್ದಂತಹ 21 ಮಕ್ಕಳಿದ್ರು. ಆ 21 ಮಕ್ಕಳ ಗಂಟಲು ದ್ರವ ಶಾಂಪಲ್ ಅನ್ನ ಈಗಾಗಲೇ ಕೂಡ ಸಂಗ್ರಹ ಮಾಡಿದರೆ. ಆ ಒಂದು ಸಂಗ್ರಹ ಮಾಡಿರುವಂತಹ ವರದಿ ಏನಿದೆ ಇವತ್ತು ಸಂಜೆ ಒಳಗಡೆ ಸಿಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಮತ್ತೆ ಯಾರಿಗಾದ್ರೂ ಕೊರೋನಾ ದೃಢ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಹಾಗಾಗಿ ಈ ಮಕ್ಕಳ ಜೊತೆ ಮತ್ತೆ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಮತ್ತೆ ಅವರ ಸಂಪರ್ಕಕ್ಕೆ ಯಾರು ಬಂದಿದ್ರು ಅವರ ಗಂಟಲ ದ್ರವವನ್ನು ಕೂಡ ಈಗ ಸಂಗ್ರಹಿಸುವಂತ ಕೆಲಸ ಈಗ ನಡೀತಾ ಇದೆ ಸದ್ಯಕ್ಕೆ. ಹಾಗಾಗಿ ಅವರಿಗೂ ಕೂಡ ಇವತ್ತು ಸಂಜೆ ವೇಳೆಗೆ ರಿಪೋರ್ಟ್ ಸಿಗುವಂತ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಈ ಒಂದು ವಸತಿ ಶಾಲೆಯಲ್ಲಿ ಒಂದು ಮಗುವಿಗೆ ಮಾತ್ರ ಕೊರೋನಾ ದೃಢವಾಗಿರುವಂತದ್ದು. ಉಳಿದಂತೆ ಎಲ್ಲರಿಗೂ ಕೂಡ ಈಗ ಗಂಟಲು ದ್ರವವನ್ನ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮತ್ತೊಂದೆಡೆ ಈಗಾಗಲೇ ಕೂಡ ಆಸ್ಪತ್ರೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಭೇಟಿ ನೀಡಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅಲ್ಲಿರುವಂತಹ ವಸತಿ ಶಾಲೆಯ ಶಿಕ್ಷಕರಿಗೂ ಮತ್ತೆ ಎಲ್ಲರಿಗೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ. ಮತ್ತೊಂದೆಡೆ ಈಗಾಗಲೇ ಕೊರೋನಾ ದೃಢವಾಗಿರುವಂತಹ 7 ವರ್ಷದ ಬಾಲಕಿ ಏನಿದೆ, ಮಗು ಏನಿದೆ, ಆ ಮಗುವನ್ನ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರತ್ಯೇಕ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಗುವಿಗೆ ಈಗಲೂ ಕೂಡ ಕೆಮ್ಮು ಮತ್ತೆ ನೆಗಡಿ ಇರುವಂತದ್ದು, ಜ್ವರ ಕೂಡ ಲೈಟ್ ಆಗಿದೆ ಅಂತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ, ತೀವ್ರತರವಾದ ಉಸಿರಾಟದ ಸಮಸ್ಯೆ ಹತ್ತಿರದ್ದು ಯಾವುದೂ ಇಲ್ಲ. ಸದ್ಯಕ್ಕೆ ಮಗು ಕೂಡ ಚೇತರಿಸಿಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿರುವಂತದ್ದು. ಓಕೆ ಕೃಷ್ಣ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.